ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಾನೊಂದಷ್ಟು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ. ಮೀಶೋ, ಫ್ಲಿಪ್ಕಾರ್ಟಿಂದ. ಇದನ್ನೆಲ್ಲ ಇವತ್ತು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ವಾಲಿಟಿ ಹೇಗಿದೆ, ಪ್ರೈಸಸ್ ಎಷ್ಟು ಅಂತೆಲ್ಲ. ಹಾಗೆ ಇದು ಹೋಮ್ ಡೆಕೋರೇಷನ್ಗಾಗಲಿ, ಹೋಮ್ಗೆ ಯೂಸ್ ಆಗುವಂಥದ್ದು ನಾನು ಪ್ರಾಡಕ್ಟ್ಗಳನ್ನ ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ಪ್ರಾಡಕ್ಟ್ ಬಂದು ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟು. ಇದು ಹೋಮ್ ಡೆಕೋರೇಷನ್ಗೆ ಅಂತೇಳಿ ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಹಾಗೆ ನೋಡ್ತಾ ಇರ್ಬೋದು, ರಿಯಲ್ ಪ್ಲ್ಯಾಂಟ್ ಥರನೇ ಅನಿಸುತ್ತೆ ನೋಡ್ತಾ ಇದ್ದರೆ. ನನಗೆ ಮನೆಯಲ್ಲಿ ರಿಯಲ್ ಪ್ಲ್ಯಾಂಟ್ನ ಬೆಳೆಸಬೇಕು ಅಂತ ತುಂಬ ಇಷ್ಟ. ಬಟ್ ಅದನ್ನು ನೀಟಾಗಿ ಮೇಂಟೈನ್ ಮಾಡಬೇಕು, ಇಲ್ಲಂತಂದರೆ ಗಿಡ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಈ ಥರದೊಂದು ಮನಿ ಪ್ಲ್ಯಾಂಟ್ನ ತರಿಸ್ಕೊಂಡಿದ್ದೀನಿ. ಹಾಗೆ ಪುಟ್ಟಾಣಿಗಿರುವಂಥದ್ದು ಫೋಟೋ ಕೂಡ ಕೊಟ್ಟಿದ್ದಾರೆ. ಸ್ಕ್ವೇರ್ ಟೈಪಲ್ಲಿ ಬಂದಿದೆ. ಹಾಗೆ ನೋಡ್ತಾ ಇರ್ಬೋದು, ಡಿಸೈನ್ ಈ ಥರ ಇದೆ. ಇದಕ್ಕೆ ನಾವು ಜಸ್ಟ್ ಫಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋದಷ್ಟೇ. ತುಂಬಾ ಈಸಿಯಾಗಿದೆ. ನೋಡ್ತಿದ್ರೇ ರಿಯಲ್ ಪ್ಲ್ಯಾಂಟ್ ಅಂತಲೇ ಕಾಣಿಸುತ್ತೆ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಬೈ ಮಾಡಿ. ನಾನು ಇದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಆ ಪುಟ್ಟಾಣಿದು ಲೀಫ್ ಬಂದಿರೋದೇ ನನಗೆ ತುಂಬ ಇಷ್ಟ ಆಗಿರೋದು. ಈ ಥರ ಇಟ್ಟರೆ ನೀಟಾಗಿ ಕಾಣಿಸುತ್ತೆ. ಇದನ್ನು ಹೋಮ್ ಡೆಕೋರೇಷನ್ಗೆ, ಹಾಗೆ ಟಿ ವಿ ಕ್ಯಾಬಿನ್ ಹತ್ರ ಮತ್ತು ಕಿಚನ್ ಮೇಕವರ್ ಏನಾದ್ರು ಮಾಡ್ತಿದ್ರೆ ಅದಕ್ಕೂ ಕೂಡ ಇಟ್ಕೋಬೋದು. ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಥರ ನಾವು ಕೂಡ ಇಟ್ಕೋಬೋದು. ಅದು ಬಳ್ಳಿ ಥರ ಬಂದಿರೋದೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರೋದು. ಈ ರೀತಿ ಇಟ್ಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮನೆ ಕೂಡ. ಹಾಗೆ ಶೋಕೇಸ್ ಏನಾದ್ರು ಇದ್ದರೆ ಅಲ್ಲೂ ಕೂಡ ಇಟ್ಕೋಬೋದು. ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೈ ಮಾಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನಾನು ಕೆಲವೊಂದು ಮೀಶೋಯಿಂದ ತರಿಸಿದ್ದೀನಿ, ಇನ್ನು ಕೆಲವೊಂದು ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ. ಇವಾಗ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ನೋಡಿದ್ರಿ ಅಲ್ವಾ, ಅದನ್ನು ನಾನು ಮೀಶೋಯಿಂದ ತರಿಸಿದ್ದು. ಇನ್ನು ಇದು ನೆಕ್ಸ್ಟ್ ಬಂದು ಸೀಲರ್ ಮಿಷಿನು. ಇದು ಏನಕ್ಕೆ ಯೂಸ್ ಅಂತ ಹೇಳಿದ್ರೆ, ನಾವು ಅರ್ಧ ಪ್ಯಾಕೆಟ್ನ ಕಟ್ ಮಾಡಿ ಹಾಗೆ ಇಟ್ಬಿಟ್ಟಿರ್ತೀವಿ. ಅದನ್ನು ಮಡಚಿ ನೀಟಾಗಿ ಇಡೋದಕ್ಕಾಗಲೆಲ್ಲ ಚೆಲ್ಲೋಗ್ತಾ ಇರುತ್ತೆ. ಆ ಥರದಕ್ಕೆ ಇದು ಯೂಸ್ ಆಗುತ್ತೆ. ಈ ರೀತಿಯಾಗಿರುತ್ತಲ್ವ, ಈ ಥರ ಪ್ಯಾಕೆಟ್ನ ನಾವು ಸೀಲ್ ಮಾಡಿ ಇಟ್ಕೋಬೋದು. ಇದಕ್ಕೆ ಚಾರ್ಜ್ ವೇರು ಕೂಡ ಕೊಟ್ಟಿರ್ತಾರೆ. ನಾವು ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡುವಂಥದ್ದು. ಆನ್ ಮಾಡುವಂಥದ್ದು ಬಟನ್ ಇರುತ್ತೆ. ಇದನ್ನು ಆನ್ ಮಾಡಿಕೊಂಡು ನಾವು ಪೇಪರ್ನ ಕಟ್ ಮಾಡ್ಕೋಬೋದು. ಹಾಗೆ ಸೀಲ್ ಕೂಡ ಮಾಡ್ಕೋಬೋದು. ಈ ಥರ ಕಟ್ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ, ಹಾಗೆ ಸೀಲ್ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ಇದು ನನಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ಬಟ್ 50-50 ಅಷ್ಟೇ. ತುಂಬ ಪ್ರೆಷರ್ ಹಾಕಿ ನಾವು ಸೀಲ್ ಮಾಡಬೇಕಾಗಿತ್ತಿತ್ತು. ಹಾಗೆ ಜಸ್ಟ್ ಹಾಗೆ ಈ ಥರ ಮಾಡಿದ ತಕ್ಷಣ ಸೀಲ್ ಆಗಲಿಲ್ಲ. ಹಾಗಾಗಿ ನನಗೇನು ಇದು ವರ್ತ್ ಅಂತ ಅನ್ನಿಸ್ಲಿಲ್ಲ. ಆದರೆ ನಾನು ಚೆನ್ನಾಗಿರುವಂಥದ್ದು, ಕ್ವಾಲಿಟಿ ಆಗಿರುವಂಥದ್ದನ್ನೇ ನಿಮಗೆ ಲಿಂಕ್ನ ಕೊಟ್ಟಿರ್ತೀನಿ. ಸರ್ಚ್ ಮಾಡಿ ನೀವು ಬೇಕಾದ್ರೆ ಆರಾಮ್ಸೆ ಬೈ ಮಾಡ್ಕೊಳ್ಳಿ. ನಾವು ಪ್ರಾಡಕ್ಟ್ ತೆಗಿಬೇಕಾದ್ರೆ ರಿವ್ಯೂನ ನೋಡಿ ತೆಗೆದ್ರೆ ಪ್ರಾಡಕ್ಟು ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಸೀಲ್ ಆಯಿತು. ಬಟ್ ಮಧ್ಯೆ ಒಂದೊಂದು ಸ್ವಲ್ಪ ಹಾಗೆ ಬಿಟ್ಕೋತಾ ಇತ್ತು. ಅದನ್ನು ಮತ್ತೆ ನಾನು ಟ್ರೈ ಮಾಡಿದೆ, ಚೆನ್ನಾಗಿ ಕೂರ್ತು. ಹಾಗಾಗಿ ಇಟ್ಕೊಂಡೆ, ರಿಟರ್ನ್ ಏನೂ ಮಾಡಲಿಲ್ಲ. ಏನಾದರೂ ಸಣ್ಣ ಪುಟ್ಟಕ್ಕೆ ಯೂಸ್ ಆಗುತ್ತೆ ಅಂದರೆ. ಇದು ಸ್ವಲ್ಪ ಪೇಪರ್ ಮಂದ ಇತ್ತು ಆ್ಯಕ್ಚುಲಿ, ಅದಕ್ಕಿರ್ಬೋದು ಅಂತ ಅಂದ್ಕೊಂಡೆ. ಈ ಮಕ್ಕಳುಗಳು ಕುರ್ಕುರೆ ಪ್ಯಾಕೆಟು, ಲೇಸ್ ಪ್ಯಾಕೆಟ್ ಎಲ್ಲ ತಂದು ಹಾಗೆ ತಿಂದು ಬಿಟ್ಟಿರ್ತಾರಲ್ವ, ಅರ್ಧ ಹಾಗೆ ಉಳಿದ್ಬಿಟ್ಟಿರುತ್ತೆ. ಅಂಥದಕ್ಕೆ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅದು ತುಂಬ ಚೆನ್ನಾಗಿ ಸೀಲ್ ಆಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ಈ ರೀತಿ ಸೀಲ್ ಆಯಿತು. ಓಕೆ ಇರಲಿ ಅಂತೇಳಿ ಹಾಗೆ ಇಟ್ಕೊಂಡೆ. ಬಟ್ 50-50 ಸಣ್ಣ ಪುಟ್ಟ ಪ್ಯಾಕೆಟ್ಗಳಿಗೆ ನಾವು ಯೂಸ್ ಮಾಡ್ಕೋಬೋದು. ನಿಮ್ಗೇನಾದ್ರು ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ನಾವೇನಾದರೂ ಸಿಹಿ ತಿಂಡಿಗಳು ಮಾಡ್ತಾ ಇರ್ತೀವಿ ಮನೆಯಲ್ಲಿ, ಹಬ್ಬ ಹಡಿಗಳಿಗೆ, ದೇವರಿಗೆ ಪ್ರಸಾದ ಮಾಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ನಮಗೆ ಡ್ರೈ ಫ್ರೂಟ್ಸ್ ಅನ್ನೋದು ಬೇಕೇ ಬೇಕು. ಅದನ್ನು ಕಟ್ ಮಾಡೋದಕ್ಕೆ ಬರೋದಿಲ್ಲ ಸರಿಯಾಗಿ. ಅದಕ್ಕೋಸ್ಕರ ಈ ಒಂದು ಡ್ರೈ ಫ್ರೂಟ್ಸ್ ಕಟರ್ನ ತರಿಸ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಕೈಯಲ್ಲಿ ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಈ ರೀತಿ ಇದೊಂದು ಕಟರ್ನ ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಎಲೆಕ್ಟ್ರಿಕ್ ಗ್ಯಾಸ್ ಸ್ಟವ್ ಲೈಟರು. ತುಂಬ ಚೆನ್ನಾಗಿದೆ ಇದ್ರದ್ದು ಅಷ್ಟೇ ಕ್ವಾಲಿಟಿ. ಇದನ್ನ ಯೂಸ್ ಮಾಡಿನೇ ತೋರಿಸ್ತಾ ಇರೋದು. ಪ್ರತಿಯೊಂದನ್ನು ಕೂಡ ನನಗೆ ವರ್ತಾ ಇಲ್ವಾ ಅಂತ ನೋಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಎಲೆಕ್ಟ್ರಿಕ್ ಪಾಸ್ ಆಗುತ್ತೆ. ಇದರಿಂದ ನಾವು ಗ್ಯಾಸ್ ಸ್ಟವ್ನ ಹಚ್ಕೋಬೋದು. ಹಾಗೆ ಇದಕ್ಕೆ ವೈರು ಕೂಡ ಕೊಟ್ಟಿರ್ತಾರೆ. ಇದನ್ನು ಫೋನ್ ಚಾರ್ಜ್ ಹೆಂಗೆ ಮಾಡ್ತೀವಿ ಅದೇ ಥರ ಇದನ್ನು ಕೂಡ ಮಾಡ್ಕೋಬೋದು. ವರ್ತ್ ಅಂತ ಅನ್ನಿಸ್ತು, ಹಾಗಾಗಿ ತೊಗೊಂಡೆ. ಇದನ್ನು ನಾನು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು. ಹಾಗೆ ತುಂಬ ಫ್ಲೆಕ್ಸಿಬಲ್ ಆಗಿದೆ. ಯಾವ ಥರ ಬೇಕಿದ್ರೂ ನಾವು ಟರ್ನ ಮಾಡ್ಕೋಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಗ್ಯಾಸ್ ಸ್ಟವ್ನ ಹಚ್ಚಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಇದು ಹಚ್ಬೋದು. ಈ ಥರ ಬಟನ್ ಕೊಟ್ಟಿರ್ತಾರೆ, ಬಟನ್ನ ಆನ್ ಮಾಡಿಕೊಂಡು ನಾವು ಹಚ್ಚೋದು. ಅದನ್ನು ಆಫ್ ಮಾಡಿ ಇಡಬೇಕು. ಇನ್ನು ನೆಕ್ಸ್ಟ್ ಪ್ರಾಡಕ್ಟು, ಇದು ಸಿಲಿಕಾನ್ ರೋಟಿ ಮ್ಯಾಟು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದನ್ನು ನಾವು ಚಪಾತಿ ಮಾಡ್ತೀವಿ ಅಲ್ವಾ, ಆವಾಗ ಯೂಸ್ ಮಾಡ್ಕೊಳ್ಳೋವಂಥದ್ದು. ತುಂಬ ನೀಟಾಗಿರುತ್ತೆ ಚಪಾತಿ ಮಾಡಿದ್ರೆ. ಹಾಗೆ ಎಲ್ಲೂ ಕೂಡ ಮೆಸ್ಸಿ ಅನಿಸಲ್ಲ. ಹಾಗೆ ಈ ಥರ ನಾನು ಸೈಡಲ್ಲಿ ತೋರಿಸಿದ್ದೀನಿ ಅಲ್ವಾ, ಆ ಸೈಡಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ಬೋದು ನೀವು. ನೀಟಾಗಿ ನಾವು ಇದನ್ನು ಚಪಾತಿನ ಲಟ್ಟಿಸ್ಕೋಬೋದು. ಹಾಗೆ ತುಂಬ ರೌಂಡಿಗೆ ಬರುತ್ತೆ. ಅಲ್ಲೇ ಕೊಟ್ಟಿದ್ದಾರೆ, ಅಲ್ಲಿ ಯಾವ ಸೈಜಲ್ಲಿ ಬೇಕೋ ಅಲ್ಲಿ ಆ ಥರ ಲಟ್ಟಿಸ್ಕೋಬೋದು ಅಂತೇಳಿ. ತುಂಬ ವರ್ತ್ ಅಂತ ಅನ್ನಿಸ್ತು. ತುಂಬ ಕಮ್ಮಿ ಪ್ರೈಸೇ. ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ನಿಮಗೇನಾದರೂ ಬೇಕು ಅಂದರೆ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡ್ಕೊಳ್ಳಿ.
ಕ್ವಾಲಿಟಿ ಮಾತ್ರ ಇಸ್ ಗುಡ್. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಡೋರ್ ಮ್ಯಾಟು ಮತ್ತು ಬಾತ್ರೂಮಲ್ಲೂ ಕೂಡ ಹಾಕೋಬೋದು. ಇದಂತೂ ತುಂಬಾ ಯೂಸ್ ಅಂತ ಹೇಳ್ತೀನಿ. ಮಕ್ಕಳಿರೋ ಮನೆ, ಹಾಗೆ ದೊಡ್ಡವ್ರು ಇರ್ತಾರೆ ಅಲ್ವಾ, ವಯಸ್ಸಾದವರು, ಅಂಥವ್ರ ಮನೆಯಲ್ಲಿ ಈ ಥರದೊಂದು ಮ್ಯಾಟ್ ಇರಲೇಬೇಕಾದಂಥದ್ದು. ಸೊ ಏನಪ್ಪ ಅಂತಂದರೆ ಎಲ್ಲೂ ಕೂಡ ಸ್ಕಿಡ್ ಆಗೋದಿಲ್ಲ. ಕೆಲವೊಂದು ಸಲ ನಾವು ನಾರ್ಮಲ್ ಮ್ಯಾಟಲ್ಲಿ ಜಾರೋ ಚಾನ್ಸಸ್ ಇರುತ್ತೆ, ಬೀಳ್ತಾ ಇರ್ತೀವಿ ಜಾರಿ. ಸೊ ಹಾಗಾಗಿ ಈ ಥರದ್ದೊಂದು ಮ್ಯಾಟ್ನ ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಎಲ್ಲೂ ಕೂಡ ಸ್ಕಿಡ್ ಆಗೋಲ್ಲ, ನೀರು ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗೆ ಕೆಳಗಡೆ ಪ್ಲಾಸ್ಟಿಕ್ ಬಂದಿರೋದ್ರಿಂದ ಕೆಳಗಡೆ ಎಲ್ಲ ನೀರು ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಮೇಲ್ಗಡೆ ತುಂಬ ಚೆನ್ನಾಗಿ ನೀರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಕ್ವಾಲಿಟಿ ಮಾತ್ರ ಇಸ್ ಗುಡ್ ಅಂತಲೇ ಹೇಳ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಹೇಳ್ತಿಲ್ಲ, ಮನೆಯಲ್ಲಿ ವಯಸ್ಸಾದರೂ ಮಕ್ಕಳಿತ್ತು ಅಂತಂದರೆ ಖಂಡಿತವಾಗ್ಲೂ ಇದೊಂದು ಪ್ರಾಡಕ್ಟ್ನ ಬೈ ಮಾಡಿ. ಇಬ್ಬರು ಕೂಡ ಸೇಫಾಗಿರ್ತಾರೆ, ಮಕ್ಕಳು ದೊಡ್ಡವರು ಅಂತಲ್ಲ, ನಾವು ಕೂಡ ಸೇಫಾಗಿರಬೇಕು. ಸೊ ಹಾಗಾಗಿ ಹೆಂಗೆ ಅಂದರೆ ಹಂಗೆ ಓಡಾಡಬೇಕಾದ್ರೆ ಏನಾದ್ರು ಸ್ಕಿಡ್ಡಾಗಿ ಜಾರಿ ಬೀಳೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಕ್ವಾಲಿಟಿಯಾಗಿ, ಪ್ರೈಸು ತುಂಬಾ ವರ್ತ್ ಅಂತ ಅನ್ನಿಸ್ತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಕಿಚನ್ಗೆ ಸಂಬಂಧಪಟ್ಟಿದ್ದು, ಸೊ ತುಂಬಾ ಯೂಸ್ ಅಂತಲೇ ಹೇಳ್ಬೋದು. ಸೊ ಇದೇನಪ್ಪ ಅಂದರೆ ಮ್ಯಾಜಿಕ್ ಕ್ಲೀನಿಂಗ್ ಕ್ಲಾತು. ಸೊ ನಾವೇನಾದರೂ ಕೌಂಟರ್ ಟಾಪ್ ಕ್ಲೀನ್ ಮಾಡಬೇಕಾದ್ರೆ, ಹಾಗೆ ಸ್ಟವ್ ಎಲ್ಲ ಗಲೀಜಾಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ, ಮತ್ತು ವಾಷಿಂಗ್ ಮಿಷಿನು, ಫ್ರಿಡ್ಜ್ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿದೊಂದು ರೋಲ್ ಕೊಟ್ಟಿರ್ತಾರೆ, ಇದನ್ನು ನಾವು ಸಿಂಗಲ್ ಆಗಿ ನಾವು ಕರ್ಚಿಪ್ ಥರ ಇರುತ್ತೆ, ಇದನ್ನು ಕಟ್ ಮಾಡ್ಕೊಂಡು ಒರೆಸೋದಷ್ಟೇ. ಸೈಡಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊತು, ನೀಟಾಗಿ ಹಿಂಡ್ಕೋಬೋದು, ಹಾಗೆ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೀರನ್ನ. ತುಂಬಾ ಚೆನ್ನಾಗಿದೆ, ಇದಂತೂ ನನಗೆ ತುಂಬಾ ವರ್ತ್ ಅಂತ ಅನ್ನಿಸ್ತು. ಹಾಗೆ ನೀರು ಕೂಡ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದಂತೂ ನನಗೆ ತುಂಬ ಇಷ್ಟ ಆಯಿತು. ಇದ್ರದ್ದು ನಾನು ಲಿಂಕ್ನ ಕೊಟ್ಟಿರ್ತೀನಿ, ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಸಾಸ್ ಪ್ಯಾನ್ ಅಂತ. ಸೊ ಇದನ್ನು ಟೀ ಪ್ಯಾನ್ ಅಂತ ಅದನ್ನಾದರೂ ಕರಿಬೋದು, ಅಥವಾ ಮಿಲ್ಕ್ ಪ್ಯಾನ್ ಅಂತನಾದರೂ ಕರಿಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಅದು ಒಂದಲ್ಲ ಎರಡಲ್ಲ 3 ಬಂದಿದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲ ಹೆಣ್ಮಕ್ಳಿಗೂ ಬೇಕಾಗಿರುವಂಥದ್ದು ಪ್ರಾಡಕ್ಟ್ ಇದು. ಸೊ ಟೀ ಕಾಫಿ ಇಡೋದಕ್ಕೆ, ಗಂಜಿ ಮಾಡ್ಕೋಬೋದು, ಬಿಸಿನೀರು ಕಾಯಿಸ್ಕೋಬೋದು. ತುಂಬ ಚೆನ್ನಾಗಿದೆ, ವರ್ತ್ ಪರ್ಚೇಸಿಂಗ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ಕ್ವಾಲಿಟಿ. ಪ್ಯಾಕಿಂಗು ಅಷ್ಟೇ ಚೆನ್ನಾಗಿ ಮಾಡಿ ಕಳಿಸಿದ್ರು. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಒಂಚೂರು ಡ್ಯಾಮೇಜ್ ಆಗೋದಿಲ್ಲ. ಮಿಸ್ ಅವರು ಅಷ್ಟು ಚೆನ್ನಾಗಿ ನಮಗೆ ಪ್ರಾಡಕ್ಟ್ಗಳನ್ನ ಕಳಿಸ್ಕೊಡ್ತಾ ಇರ್ತಾರೆ. ಎಲ್ಲ ಪ್ಯಾನ್ಗಳು ತುಂಬ ಚೆನ್ನಾಗಿದೆ. ಒಂದು ಸ್ಮಾಲ್ ಪ್ಯಾನ್ ಬಂದಿದೆ, ಇನ್ನೆರಡು ಸ್ವಲ್ಪ ಚೆನ್ನಾಗಿ ದೊಡ್ಡದು ಬಂದಿದೆ. ಸೊ ನೋಡ್ತಾ ಇರ್ಬೋದು, ನನಗಂತೂ ಸಖತ್ ಇಷ್ಟ ಆಯಿತು. ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ನೀವು ಕೂಡ ಬೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಮಾಪ್ ಟಬ್ಬು. ಇದಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಮಗೆ ಕೆಲವು ಹೆಣ್ಮಕ್ಳಿಗೆ ನಾವು ಬಗ್ಗಿ ಒರೆಸಿದಾಗ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ, ಹಾಗೆ ಕೈಯಲ್ಲಿ ಹಿಂಡೋದಕ್ಕೂ ಒಂಥರ ಕಿರಿಕಿರಿ ಅನಿಸ್ತಾ ಇರುತ್ತೆ. ನೀರು ಏನಾದ್ರು ಚೆನ್ನಾಗಿ ಹಿಂಡಿಲ್ಲ ಅಂತ ಹೇಳಿದ್ರೆ ಮನೆಯೆಲ್ಲ ಬರಬರೆ ಥರ ಬರ್ತಾ ಇರುತ್ತೆ. ಸೊ ಹಾಗಾಗಿ ಈ ಥರದೊಂದು ಮಾಪ್ ಟಬ್ನ ತರಿಸ್ಕೊಳ್ಳಿ. ಇದರಲ್ಲಿ ಒಂದಲ್ಲ ಎರಡಲ್ಲ 3 ಮಾಪ್ ಕೊಟ್ಟಿರ್ತಾರೆ. ಮಾಫು ಕೂಡ ಅಷ್ಟೇ ಚೆನ್ನಾಗಿದೆ, ನೀರು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದೇ ಚೆನ್ನಾಗಿ ಹಿಂಡ್ಕೊಡುತ್ತೆ. ತುಂಬ ವೈಟ್ ಕಲರ್ಲಿ ಕೊಟ್ಟಿದ್ದಾರೆ. ನನಗಂತೂ ಯೂಸ್ ಮಾಡೋದಕ್ಕೆ ಒಂಥರ ಅನಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಈ ಥರದ್ದು ಮಾಪ್ ಕೋಲ್ ಕೊಟ್ಟಿರ್ತಾರೆ. ಸೊ ಇದಕ್ಕೆ ನಾವು ಫಿಕ್ಸ್ ಮಾಡಿಕೊಂಡು ಮಾಪ್ ಮಾಡೋದಷ್ಟೇ. ನೋಡ್ತಾ ಇರ್ಬೋದು, ಎಷ್ಟು 1 2 3 ಕೊಟ್ಟಿದ್ದಾರೆ. ನನಗೆ ಒಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ 3 ಬಂದಿದೆ. ಹಾಗೆ ಈ ಥರದೊಂದು ಡಬ್ ಕೊಟ್ಟಿರ್ತಾರೆ ಬ್ಲೂ ಕಲರ್ದು. ಇದಕ್ಕೆ ನಾವು ವಾಟರ್ ಹಾಕೊಂಡು ಹಾಗೆ ಇದರಲ್ಲಿ ಹಿಂಡ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗೆ ಈ ಪ್ರಾಡಕ್ಟು. ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಸೊ ನನಗೆ ತುಂಬಾ ಬ್ಯಾಕ್ ಪೇನ್ ಇರೋದ್ರಿಂದ ಇದು ನನಗೆ ತುಂಬಾ ಯೂಸ್ ಆಯಿತು. ಸೊ ಈ ಥರ ನಾನು ಇಲ್ಲಿ ನೀರನ್ನ ಹಚ್ಕೊಂಡು ಈ ರೀತಿ ನಾವು ಹಿಂಡ್ಕೊಳ್ಳೋದಕ್ಕೂ ಕೂಡ ಆಪ್ಷನ್ ಇದೆ. ನನಗಿದಂತೂ ತುಂಬಾ ಇಷ್ಟ ಆಗೋಯಿತು, ಯಾಕೆಂದರೆ ಕೈ ಹಾಕಿ ನಾವು ಹಿಂಡೋ ಅವಶ್ಯಕತೆ ಇಲ್ಲ. ನಾವು ಆ ಥರ ಹಿಂಡಿದಾಗ ಏನಾಗುತ್ತೆ, ನೀರೇನಾದ್ರು ಇತ್ತು ಅಂತಂದರೆ ಅದು ಒರೆಸಿದಾಗ ತುಂಬ ಒಂಥರ ಬರೆ ಥರ ಬಂದುಬಿಡ್ತಾ ಇರುತ್ತೆ. ಬಟ್ ಇದು ಆ ಥರ ಅಲ್ಲ, ತುಂಬಾ ವರ್ತ್ ಅಂತ ಅನ್ನಿಸ್ತು ನನಗೆ. ನೋಡ್ತಾ ಇರ್ಬೋದು, ನೀರು ಕೂಡ ಅಷ್ಟೇ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಎಲ್ಲ ಕಡೆನೂ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಕೆಲವೊಂದು ಸಲ ನಾವು ಟೇಬಲ್ ಕೆಳಗಡೆ ಮತ್ತು ಈ ಥರ ಫರ್ನಿಚರ್ ಕೆಳಗಡೆ ಎಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ, ಕೈ ಎಟಕಿಸಿ ನಾವು ಕ್ಲೀನ್ ಮಾಡೋದಕ್ಕೂ ಆಗಲ್ಲ. ಸೊ ಹಾಗಾಗಿ ಈ ಥರದ್ದು ನನಗೆ ತುಂಬಾ ಹೆಲ್ಪ್ ಆಯಿತು. ನಿಮಗೂ ಬೇಕು ಅಂತಂದರೆ ಇದ್ರ ಲಿಂಕ್ನು ಕೂಡ ಕೊಟ್ಟಿರ್ತೀನಿ, ಬೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಹಿಂಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ, ಕೈಯಲ್ಲಿ ಹಿಂಡೋ ಅವಶ್ಯಕತೆನೇ ಇಲ್ಲ. ಸೊ ತುಂಬ ನೀರು ಚೆನ್ನಾಗಿ ಹಿಂಡಬೇಕು ಅಂತಂದರೆ ತುಂಬ ಚೆನ್ನಾಗಿ ಪ್ರೆಸ್ ಮಾಡ್ತು ಅಂದರೆ ನೀರೆಲ್ಲ ಹಿಂಡ್ಕೊಳ್ಳುತ್ತೆ. ಅದಾದ ನಂತರ ನಾವು ಮನೇನ ಮಾಪ್ ಮಾಡ್ಕೋಬೋದು. ಮಾಪ್ನ ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ನಾನ್ ವೆಜ್ ಪ್ರಿಯರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಏನಾದರೂ ನಾನ್ ವೆಜ್ ತಿನ್ನಬೇಕು ಅಂತ ಅಂದ್ಕೊಂಡಿರೋರಿಗೆ ಇದು ಯೂಸ್ ಅಂತ ಅನಿಸುತ್ತೆ. ಕೆಲವೊಂದು ಸಲ ನಾವು ಹೋಟೆಲಿಂದ ತರಿಸಿ ತಿಂದ್ರೂ ಕೂಡ ಅಷ್ಟೊಂದು ತೃಪ್ತಿ ಆಗೋಲ್ಲ. ಸೊ ನಮ್ಮ ಕೈಯಾರೇನೆ, ನಮ್ಮ ಮನೆಯಲ್ಲೇ ಗ್ರಿಲ್ಲಿಂದ ನಾವು ಮಾಡ್ಕೊಂಡಿರುವಂಥ ಚಿಕನ್ನ ತಿನ್ನಬೇಕು ಅಂತ ಅಂದ್ಕೊಂಡಿರೋರು ಸೊ ಈ ಥರದೊಂದು ತರಿಸ್ಕೊಳ್ಳಿ. ತುಂಬಾ ಕಮ್ಮಿ ಪ್ರೈಸು. ಇದನ್ನು ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದು. ಕ್ವಾಲಿಟಿನೂ ಮಾತ್ರ ತುಂಬ ಚೆನ್ನಾಗಿದೆ.
ನಾವು ಎಷ್ಟು ದಿನ ಏನು ಮಾಡ್ತಿದ್ವಿ ಅಂತಂದರೆ ಇಟ್ಕೆನ ಇಟ್ಟು ಅದ್ರ ಮೇಲೆ ನಾವು ಇಜ್ಜಲನ್ನ ಹಾಕಿ ನಾವು ಗ್ರಿಲ್ ಮೇಲೆ ಚಿಕನ್ನ ಬೇಯಿಸ್ಕೊಂಡು ತಿಂತಾ ಇದ್ದಿದ್ದು. ರೋಸ್ಟ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಸರ್ಚ್ ಮಾಡ್ತಾ ಇದ್ವಿ ಫ್ಲಿಪ್ಕಾರ್ಟಲ್ಲಿ, ತುಂಬ ಚೆನ್ನಾಗಿತ್ತು, ಹಾಗಾಗಿ ತರಿಸ್ಕೊಂಡ್ವಿ. ಇದಕ್ಕೊಂದಷ್ಟು ಐಟಮ್ಸ್ಗಳು ಕೊಟ್ಟಿರ್ತಾರೆ. ಇದನ್ನು ನಾವು ಕೊಳಬೆಯಿಂದ ಊದ್ತಾ ಇದ್ವಿ. ನಿಮಗೆ ನೆನಪಿರ್ಬೋದು, ಚಿಕ್ಕ ವಯಸ್ಸಲ್ಲಿದ್ದಾಗ ಅಜ್ಜಿ ಮನೇಲಿ, ಅಮ್ಮನ ಮನೆಯಲ್ಲೆಲ್ಲ ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಕೊಳವೆನಲ್ಲಿ ನಾವು ಒಲೆನ ಊದ್ತಾ ಇದ್ದಿದ್ದು. ಸೊ ಆ ಥರದ್ದು ಇದನ್ನು ಜಸ್ಟ್ ಈ ಥರ ತಿರುಗಿಸಿದ್ರೆ ಅಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ, ಅಂದರೆ ಇಜ್ಜಿಲೆಲ್ಲ ಬೇಗನೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅಂತೇಳಿ. ಇನ್ನು ನೆಕ್ಸ್ಟ್ ಎಣ್ಣೆ ಹಾಕೋದಕ್ಕೆ ಅಂತೇಳಿ ಇದನ್ನು ಕೂಡ ಕೊಟ್ಟಿದ್ದಾರೆ, ಆಯಿಲ್ನ ಹಚ್ಚೋದಕ್ಕೆ ಅಂತೇಳಿ. ಇಷ್ಟು ಐಟಮ್ ಕೊಟ್ಟಿರ್ತಾರೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತೀವಿ. ಇನ್ನು ಇದಕ್ಕೆ ಚಿಕನ್ ಎಲ್ಲ ಹಾಕಿ ಬೇಯಿಸ್ಕೊಳ್ಳೋವಂಥದ್ದು. ನಾನ್ ವೆಜ್ ಅಂಥವ್ರಿಗೆ ಎಲ್ಲ, ವೆಜ್ ಅವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ. ಪನ್ನೀರ್ನೆಲ್ಲ ನಾವು ಗ್ರಿಲ್ನಲ್ಲಿ ಸುಟ್ಕೊಂಡು ತಿಂತಾರೆ ನೋಡಿ, ಆ ಥರದವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ. ನಾವು ಕೂಡ ಟ್ರೈ ಮಾಡೇ ಬಿಡೋಣ ಅಂತೇಳಿ ಇವತ್ತು ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ಹಾಗೆ ಕ್ಯಾರಿ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನಾನು ಟ್ರಾವೆಲ್ ಮಾಡ್ತಿದ್ರೆ ಸೊ ಇದನ್ನು ಕೂಡ ತೊಗೊಂಡು ಹೋಗ್ಬೋದು. ಹಾಗೆ ಫಸ್ಟ್ ಇದ್ರ ಮೇಲೆಲ್ಲ ಇಜ್ಜಲನ್ನ ಹಾಕಿ ಅದಕ್ಕೆ ಹಚ್ಚಿ ಸ್ವಲ್ಪ ಎಲ್ಲ ರಗಲ್ಬೇಕು, ಎಲ್ಲ ಇಜ್ಜಲೆಲ್ಲ ರಗಲ್ ಮೇಲೆ ಅದ್ರ ಮೇಲೆ ಗ್ರಿಲ್ನ ಇಟ್ಕೊಂಡು ಇದನ್ನು ಸುಟ್ಕೊಂಡು ತಿಂತಿದ್ರೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಊದಕ್ಕೂ ಕೂಡ ಈ ಥರ ಒಂದು ಕೊಟ್ಟಿದ್ದಾರೆ. ನೆಕ್ಸ್ಟು ಚಿಕನ್ ಎಲ್ಲ ಗ್ರಿಲ್ ಮೇಲೆ ಇಟ್ಟು ಎಣ್ಣೆ ಹಚ್ಚಿ ಬೇಯಿಸುವಂಥದ್ದು. ಸೊ ನೋಡ್ತಾ ಇರ್ಬೋದು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡಿ. ಇದನ್ನು ನಾನು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು. ಇಷ್ಟು ದಿನ ತುಂಬ ಕಷ್ಟಪಡ್ತಾ ಇದ್ವಿ, ಅಂದರೆ ಈ ಥರ ಸುಟ್ಕೊಂಡು ತಿನ್ನೋದಕ್ಕೆ. ಇನ್ಮೇಲೆ ಈಸಿಯಾಗಿ ನಾವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು, ಹೋಟೆಲ್ ಸ್ಟೈಲಿನಲ್ಲಿ. ಯಾರೆಲ್ಲ ಚಿಕನ್ ಪ್ರಿಯರ್ ಇರ್ತೀರಾ, ಸೊ ಅವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಹಾಗೆ ಇದನ್ನು ವೆಜ್ಜರು ಕೂಡ ಯೂಸ್ ಮಾಡ್ಬೋದು. ಪನ್ನೀರ್ನೆಲ್ಲ ಸುಟ್ಕೊಂಡು ತಿಂತಾರೆ ನೋಡಿ, ಅಂಥವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ರಾಡಕ್ಟ್ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಇಷ್ಟ ಆದರೆ ಬೈ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.